ಹಿಂದಿನ ವಿಡಿಯೋಗಳಲ್ಲಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ 90% ಜನ ಏನು ತಪ್ಪು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ 90% ಜನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾರಿಜಾಂಟಲ್ ಲೈನ್ ಹಾಕಿಬಿಟ್ಟು ಬಿಟ್ಬಿಡ್ತಾರೆ. ಸೊ ಇಲ್ಲಿ ತಪ್ಪೇನಾಗುತ್ತೆ ಅಂದರೆ, ನಾವು ವಿಕ್ ಎಲ್ಲೋ ಒಂದು ಕಡೆ ಪ್ರೈಸ್ ರಿಜೆಕ್ಟ್ ಆಗಿ ಬಂದಿರೋದನ್ನು ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ರಾಂಗ್. ಮಾರ್ಕೆಟ್ ಇಷ್ಟು ಸಿಂಪಲ್ ಅಲ್ಲ. ಇದು ಯಾಕೆ ರಾಂಗ್ ಅಂತಂದರೆ, ಈ ರಿಜೆಕ್ಷನ್ ಒಂದು ಕ್ಯಾಂಡಲ್ ಟೇಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಇಟ್ ಇಸ್ ಜಸ್ಟ್ ಅ ರಿಜೆಕ್ಷನ್. ಫಾರ್ ಎಕ್ಸಾಂಪಲ್, ಒಂದು ಕ್ಯಾಂಡಲ್ನ ಮಾರ್ಕೆಟ್ ಬೀಳ್ತಿದೆ ಅಂದಾಗ ಈ ಥರ ಒಂದು ಟೇಲ್ ಕ್ರಿಯೇಟ್ ಆಗಿ ಮತ್ತೆ ಮೇಲ್ಗಡೆ ಮಾರ್ಕೆಟ್ ಹೋಗಿ ಈ ಥರ ಮಾರ್ಕೆಟ್ ಕ್ರಿಯೇಟ್ ಆದರೆ, ಸೊ ದಿಸ್ ಈಸ್ ಜಸ್ಟ್ ಟೇಲ್ ರಿಜೆಕ್ಷನ್ ಅಷ್ಟೇ. ಸೊ ಇದು ಸಪೋರ್ಟ್ ಅಲ್ಲ. ಸೊ ಮಾರ್ಕೆಟ್ ಆ ಕ್ಯಾಂಡಲ್ ಕ್ಲೋಸ್ ಆದ ಮೇಲೆ ನಾನು ಅದನ್ನು ಸಪೋರ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಹಾರಿಜಾಂಟಲ್ ಲೈನ್ ಅಲ್ಲ, ದಟ್ ಈಸ್ ಝೋನ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಎಲ್ಲೋ ಒಂದು ಕಡೆ ಮಾರ್ಕೆಟ್ ಒಂದು ವೀಕ್ನ ಮಾಡಿ ಮೇಲ್ಗಡೆ ಹೋಗಿರೋದು ನಾವು ಹಾರಿಜಾಂಟಲ್ ಲೈನ್ನ ಹಾಕೋ ಹಾಗಿಲ್ಲ. ಸೊ ಯಾವಾಗ ಮಾರ್ಕೆಟು ಒಂದು ಪಾಯಿಂಟಿಗೆ ಬಂದು ಮತ್ತೆ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ ಆ್ಯಂಡ್ ಅಗೇನ್ ಮತ್ತೆ ಈ ಪಾಯಿಂಟಿಗೆ ಬಂದಿದೆ ಆ್ಯಂಡ್ ಮಲ್ಟಿಪಲ್ ಟೈಮ್ ಮಾರ್ಕೆಟು ಈ ಪಾಯಿಂಟಿಗೆ ರೆಸ್ಪೆಕ್ಟ್ನ ಕೊಡ್ತಿದೆ ಅಂತಂದರೆ ನಾವಿದನ್ನು ಸಪೋರ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಟೇಲ್ ನೋಡಿ ಕನ್ಸಿಡರ್ ಮಾಡಬೇಡಿ. ಸೊ ಜಸ್ಟ್ ಮಾರ್ಕೆಟ್ ಒನ್ ಟೈಮ್ ಹೋಗಿ ರಿಜೆಕ್ಟ್ ಆಗಿ ಬಂದಿದೆ ಅಂದ ತಕ್ಷಣ ಅದು ಸಪೋರ್ಟ್ ಆಗಲ್ಲ. ಒಂದು ಟೈಮ್ ಮಾರ್ಕೆಟ್ ಒಂದು ಕಡೆ ಹೋಗ್ಬಿಟ್ಟು ಅಲ್ಲಿಂದ ರಿಜೆಕ್ಟ್ ಆಗಿ ಕೆಳಗಡೆ ಬೀಳ್ತಿದೆ ಅಂತಂದರೆ ದಟ್ ಈಸ್ ನಾಟ್ ರೆಸಿಸ್ಟೆನ್ಸ್. ಪ್ರೈಸ್ ಆ್ಯಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಸಪೋರ್ಟ್ನ ತೊಗೊಂಡು ಹೋಗ್ತಾ ಇರುತ್ತೆ, ಮಲ್ಟಿಪಲ್ ಟೈಮ್ ಮಾರ್ಕೆಟ್ ರೆಸಿಸ್ಟೆನ್ಸ್ನ ಹತ್ರ ಹೋಗ್ಬಿಟ್ಟು ರಿವರ್ಸ್ ಬರ್ತಾ ಇರುತ್ತೆ. ಹಾಗಾದರೆ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಗುರುತಿಸೋದು ಹೇಗೆ, ಇದನ್ನು ಮುಂದಿನ ಪಾರ್ಟಲ್ಲಿ ತಿಳ್ಕೊಳ್ಳೋಣ.